ರಾಜ್ಯದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಹಾಸನ ಭಾಗದಲ್ಲಂತೂ ಈ ಕಾಡು ಪ್ರಾಣಿಗಳ ಕಾಟಕ್ಕೆ ಜನ ಸಾಕಾಗಿ ಹೋಗ್ತಾ ಇದ್ದಾರೆ. ತಮ್ಮ ಜೀವನ ಶೈಲಿಯನ್ನೇ ಬದಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಹಾಸನದ ಭಾಗದಲ್ಲಿ ಕಾಡಾನೆಗಳ ಕಾಟ, ಕಾಡು ಪ್ರಾಣಿಗಳ ಕಾಟ ಹೇಗಿದೆ, ಜನರಿಗೆ ಯಾವ ರೀತಿ ಅದರಿಂದ ತೊಂದರೆ ಆಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದಲ್ಲಿ ಮುಗಿಯದ ಮಾನವ ಕಾಡಾನೆ ಸಂಘರ್ಷ. ಆನೆಗಳ ಕಾಟ, ಬದಲಾದ ಕೂಲಿ ಕಾರ್ಮಿಕರ ಟೈಮ್. ಕಳೆದ 2 ದಶಕಗಳಿಂದ ಸಕಲೇಶಪುರ, ಆಲೂರು ಹಾಗೂ ಕಳೆದ 4-5 ವರ್ಷಗಳಿಂದ ಬೇಲೂರು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದೆ. 100ಕ್ಕೂ ಹೆಚ್ಚು ಕಾಡಾನೆಗಳು ಹಾಸನ ಜಿಲ್ಲೆಯಲ್ಲಿ ಬೀಡುಬಿಟ್ಟಿವೆ. ಇದುವರೆಗೂ ಕಾಡಾನೆಗಳ ದಾಳಿಯಿಂದ 80ಕ್ಕೂ ಹೆಚ್ಚು ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಡಾನೆಗಳ ಸಮಸ್ಯೆ ಬಗೆಹರಿಸುವಂತೆ ನಾನಾ ರೀತಿಯ ಹೋರಾಟಗಳು ನಡೆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ದಿನೇ ದಿನೇ ಕಾಡಾನೆಗಳ ಸಮಸ್ಯೆ ಹೆಚ್ಚುತ್ತಲೇ ಇದೆ. ಆಹಾರ ಅರಸಿ ಹಗಲು ರಾತ್ರಿ ಎನ್ನದೆ ಕಾಡಾನೆಗಳು ಎಲ್ಲೆಂದರಲ್ಲಿ ದಾಂಗುಡಿ ಇಡುತ್ತಿವೆ. ಗಜಪಡೆ ಗಲಾಟೆಗೆ ನಿಯಂತ್ರಣ ಹೇರಲು ವಿಫಲವಾದ ಹಿನ್ನೆಲೆಯಲ್ಲಿ ಜನರು ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆ ನಂತರ ಮನೆಯಿಂದ ಹೊರಗೆ ಬರುತ್ತಿದ್ದು ಸಂಜೆ 5 ಗಂಟೆಯೊಳಗೆ ಮನೆ ಸೇರಿಕೊಳ್ತಿದ್ದಾರೆ. ಪ್ರತಿನಿತ್ಯ ಜೀವ ಭಯದಲ್ಲೇ ಕಾಫಿ ತೋಟ, ಜಮೀನುಗಳಿಗೆ ತೆರಳಬೇಕಾದ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಗಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳ ಪಾಡಂತೂ ಹೇಳತೀರದಾಗಿದೆ. ಅದರಲ್ಲೂ ಕಾಲ್ನಡಿಗೆಯಲ್ಲಿ ತೆರಳುವ ವಿದ್ಯಾರ್ಥಿಗಳು ಆತಂಕದಲ್ಲೇ ಓಡಾಡಬೇಕಿದೆ. ಮುಂಚೆಗೆಲ್ಲವ ಬೆಳಿಗ್ಗೆ 6 ಗಂಟೆಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡಿಸ್ತಿದ್ದು. ಈಗ ಆನೆ ಇರೋದ್ರಿಂದ ಬೆಳಿಗ್ಗೆ ಈಗ 9 ಗಂಟೆಯಿಂದ ಕೆಲಸ ಶುರು ಮಾಡೋದು. ಆನೆಯಿಂದ ಸಮಸ್ಯೆನೇ, ಅವು ಆರಿಸಿ ಬರ್ತವೆ. ಕೆಲಸ ಸ್ವಲ್ಪ ಕಮ್ಮಿ ಆಗ್ತೈತೆ. ಒಂಚೂರು ಸೌಂಡ್ ಆದರೂ ಏನೋ ಬಂತು ಅಂತ ಭಯದಿಂದ ಕೆಲಸ ಮಾಡಬೇಕಾಗುತ್ತೆ. ಧೈರ್ಯವಾಗಿ ಓಡಾಡೋರು ಈಗೆಲ್ಲ 6-6:30ವರೆಗೆಲ್ಲ ಮನೆ ಸೇರ್ತಾರೆ. ಇದು ಒಂದೆಡೆಯಾದ್ರೆ ಇನ್ನೊಂದೆಡೆ ಕೂಲಿಯನ್ನೇ ನಂಬಿ ಬದುಕುತ್ತಿರುವ ಬಡ ಕಾರ್ಮಿಕರು. ಪ್ರತಿನಿತ್ಯವೂ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳ ಬಗ್ಗೆ ಮಾಹಿತಿ ನೀಡಿದ ನಂತರವೇ ಕೂಲಿ ಕೆಲಸಕ್ಕೆ ತೆರಳಬೇಕಿದೆ. ಬೆಳಗ್ಗೆ 6 ಗಂಟೆಗೆ ಕಾಫಿ ತೋಟದ ಕೆಲಸಕ್ಕೆ ತೆರಳಿ ಸಂಜೆ 6 ಗಂಟೆಯವರೆಗೆ ಕೆಲಸ ಮಾಡಿ ದಿನಕ್ಕೆ 2-3 ಪಾಳಿಯಲ್ಲಿ 300 ರೂಪಾಯಿಯಿಂದ 800 ರೂಪಾಯಿಯವರೆಗೂ ದುಡಿಯುತ್ತಿದ್ರು. ಇದೀಗ ಕಾಡಾನೆಗಳ ಕಾಟದಿಂದ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದ್ರೆ ಮಧ್ಯಾಹ್ನ 3 ಗಂಟೆಗೆ ವಾಪಸ್ಸಾಗಬೇಕಿದೆ. ಕೆಲವೊಮ್ಮೆ ಕಾಡಾನೆಗಳಿಂದಾಗಿ ಕೂಲಿ ಕೆಲಸವೇ ಇಲ್ಲದೆ ಬದುಕು ನಡೆಸುವುದೇ ದುಸ್ತರವಾಗಿದೆ. ತುಂಬ ಭಯ ಆಗುತ್ತೆ ನಮಗೆ ಕೆಲಸಕ್ಕೆ ಹೋಗೋಕ್ಕೆ. ತೋಟಕ್ಕೆ ಹೋದರೆ ಎಲ್ಲಿ ಬರುತ್ತೆ ಅಂತ ನಮಗೆ ತುಂಬ ಭಯ ಆಗುತ್ತೆ. ಕೆಲಸ ಮಾಡೋಕ್ಕೇ ತುಂಬ ಭಯ ಆಗುತ್ತೆ ನಮಗೆ. ಈಗ ನಮಗೆ ಹೆದರಿಕೆನೇ ಬಂದು ಹೋಗೋಕ್ಕೇನೆ ಹೆದರಿಕೆ. ನಾವು ಕೇಳಿಕೊಂಡು ಹೋಗೋದು. ತೋಟದಲ್ಲಿ ಇದೆಯಾ ಇಲ್ವ ಅಂತ ಗೌಡ್ರ ಹತ್ರ ಕೇಳ್ತೀವಿ, ಅವ್ರು ಹೇಳ್ತಾರೆ, ಹೋಗ್ತೀವಿ ನಾವು. ಈಗ ರೋಡಲ್ಲೂ ಓಡೋಕ್ಕೂ ಆಗಲ್ಲ ಸರ್, ಕಷ್ಟನೇ ಆಗುತ್ತೆ. ಒಂದು ಎಲ್ಲಿಗಾದರೂ ಹೋಗ್ಬೇಕಾದ್ರೂ ಹೆದರಿಕೆ ಆಗುತ್ತೆ. ಒಟ್ನಲ್ಲಿ ಕಾಡಾನೆ ಮಾನವ ನಡುವಿನ ಸಂಘರ್ಷ ತಾರಕಕ್ಕೇರುತ್ತಲೇ ಇದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗಿರುವ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೀಗಾಗಿ ಕಾಡಾನೆಗಳ ಜೊತೆಗೆ ಹೊಂದಿಕೊಂಡೇ ಜೀವನ ನಡೆಸುವ ಅನಿವಾರ್ಯ ಪರಿಸ್ಥಿತಿ ಹಾಸನ ಜಿಲ್ಲೆಯ ಮಲೆನಾಡ ಭಾಗದ ಜನರದ್ದಾಗಿದೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.